ಪೌರಾಣಿಕ ಕಥೆಗಳಲ್ಲೂ ಕೇಳಿದಂಥ ಕಾಶಿ ನರೇಂದ್ರ ಮೋದಿಯವರ ಕಾಲಾವಧಿಯಲ್ಲಿ ಅತಿ ದೊಡ್ಡ ಕಾಶಿ ಕಾರಿಡಾರ್ ಮುಖಾಂತರ ಕಳೆದ 1 ವರ್ಷದಲ್ಲಿ 7 ಕೋಟಿ ಜನ, 2 ವರ್ಷದಲ್ಲಿ 13 ಕೋಟಿ ಜನ ಭಕ್ತಾದಿಗಳು ಅಲ್ಲಿಗೆ ದರ್ಶನಕ್ಕಾಗಿ ಹೋಗಿದ್ದಾರೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವ ಕಾಶಿ ವಿಶ್ವನಾಥ. ಮತ್ತೊಂದು ಮಥುರಾ. ಹಿಂದೂಗಳು ವಿಶೇಷವಾಗಿ RSS, BJP, ವಿಶ್ವ ಹಿಂದೂ ಪರಿಷತ್ ಇವರೆಲ್ಲರ ಆಗ್ರಹ ಇದ್ದದ್ದು ಈ 3 ದೇವಸ್ಥಾನಗಳು, ಅಯೋಧ್ಯೆ, ಕಾಶಿ ಮತ್ತು ಶ್ರೀಕೃಷ್ಣ ಜನ್ಮಸ್ಥಾನ ಮಥುರಾ. ಇದೀಗ ಮಥುರಾದಲ್ಲೂ ಕೂಡ ಉತ್ಖನನ ಆಗಬೇಕು ಅನ್ನುವಂಥ ಆದೇಶವನ್ನು, ಸರ್ವೆ ಮಾಡಬೇಕು ಅನ್ನುವಂಥ ಆದೇಶವನ್ನು ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿದೆ. ನಾನು ಈ ದೃಶ್ಯವನ್ನು ನಿಮ್ಗೆ ತೋರಿಸ್ತೀನಿ. ಈ ದೃಶ್ಯ, ಒಂದು ಕಡೆ ಮಸೀದಿ ಇದೆ, ಮತ್ತೊಂದು ಕಡೆ ದೇವಸ್ಥಾನ ಇದೆ. ವೀಕ್ಷಕರೇ, ಇದನ್ನು ನೋಡಿ, ಮಸೀದಿ, ಈ ಕಡೆ ದೇವಸ್ಥಾನ. ಇದು ಆಮೇಲೆ ಕಟ್ಟಿದಂಥ ದೇವಸ್ಥಾನ. ಮಸೀದಿ 13.77 ಎಕರೆಯಲ್ಲಿದೆ. ಅಲ್ಲಿ ಬಾಬರನ ಕಾಲದಲ್ಲಿ ನೋಡಿ, ಇದು ಕಂಪ್ಲೀಟ್ ದೇವಸ್ಥಾನವನ್ನು ಕೆಡವಿ ಕಟ್ಟಲಾಗಿದೆ ಅನ್ನುವಂಥ ಆರೋಪ. ದೇವಸ್ಥಾನವನ್ನು ಕೆಡವಿ ಕಟ್ಟಲಾಗಿದೆ. ನೋಡಿ ನೋಡಿ ಹೆಂಗೆ ಕಾಣ್ತಾ ಇದೆ ನೋಡಿ. ಅಲ್ಲಿಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ದೇವಸ್ಥಾನದ ಇಡೀ ಭಾಗವನ್ನೇ ಒಂದು ಭಾಗವನ್ನು ಆ ರೀತಿ ಬಿಡಲಾಗಿದೆ. ಈ ಭಾಗ ಇದೆಯಲ್ಲ, ಇದು ಶೂರಸೇನ ವಂಶ, ಯಾದವ್ ವಂಶ. ಆ ಕಂಸ ಇದ್ದಾನಲ್ಲ, ಕಂಸ ಯಾರು? ಶ್ರೀಕೃಷ್ಣನ ಮಾವ. ಇಲ್ಲಿಯ ರಾಜನಾಗಿದ್ದ. ಇದೆಲ್ಲ ಹಿಸ್ಟ್ರಿಯಲ್ಲಿ, ಅಂದರೆ ಪುರಾಣದಲ್ಲಿ ಬಂದು ಹೋಗುತ್ತೆ. ನೋಡಿ ಹೆಂಗೆ ಕಾಣ್ತಾ ಇದೆ. ಶ್ರೀಕೃಷ್ಣ ದೇಗುಲ ಮಥುರಾ, ಈ ಕಡೆ ದೇವಸ್ಥಾನ, ಆ ಕಡೆದು ಮಸೀದಿ, ಈ ಕಡೆ ದೇವಸ್ಥಾನ, ಆ ಕಡೆದು ಮಸೀದಿ. ನಿಮ್ಗೆ ಗೊತ್ತಿರಲಿ, ಔರಂಗಜೇಬನ ಕಾಲಾವಧಿಯಲ್ಲಿ ಇಲ್ಲೊಬ್ಬ ಗವರ್ನರ್ ಇರ್ತಾನೆ. ಆತನ ಹೆಸರು ಅಬ್ದುಲ್ ನಬಿ ಅಂತ ಒಬ್ಬ ಗವರ್ನರ್ ಇರ್ತಾನೆ. ಅವನ ಕಾಲಾವಧಿಯಲ್ಲಿ ಇಲ್ಲೊಂದು ಸ್ಥಳೀಯ ದಂಗೆ ಆಗುತ್ತೆ. ಸ್ಥಳೀಯ ದಂಗೆ ಆದಾಗ ಆ ಅಬ್ದುಲ್ ನಬಿ ಹತನಾಗ್ತಾನೆ, ಸತ್ತೋಗ್ಬಿಡ್ತಾನೆ. ಇದಕ್ಕೆ ಕೋಪಗೊಂಡಂಥ ಔರಂಗಜೇಬ್ ಆ ಇಡೀ ಊರನ್ನು ಸರ್ವನಾಶ ಮಾಡ್ತಾನೆ. ಎಲ್ಲ ಗುರುಕುಲಗಳನ್ನು ಸರ್ವನಾಶ ಮಾಡ್ತಾನೆ. ಶ್ರೀಕೃಷ್ಣ ಜನ್ಮಸ್ಥಾನವನ್ನು ಕೂಡ, ಅಲ್ಲಿದ್ದಂಥ ದೇವಸ್ಥಾನವನ್ನು ಸರ್ವನಾಶ ಮಾಡ್ತಾನೆ. ಅಲ್ಲಿ ಈ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಶಾಹಿ ಈದ್ಗಾ ಮಸೀದಿಯನ್ನು ನಿರ್ಮಾಣ ಮಾಡ್ತಾನೆ. ಅಲ್ಲಿಂದ ಇಲ್ಲಿ ತನಕ ಇದರ ಹೋರಾಟಗಳು ನಡೀತಾ ಇದೆ. ನಂತರ ಯಾರ್ಯಾರು ಬಂದರು, ಏನೇನಾಯಿತು ಎಲ್ಲವನ್ನು ಹೇಳ್ತೀನಿ. ಇದೀಗ ಅವತ್ತಿನಿಂದ ಇವತ್ತಿನ ತನಕ ಅದು ನಮ್ಮ ಜಾಗ, ನಮ್ಮ ಜಾಗ, ನಮ್ಮ ಜಾಗ ಅಂತೇಳಿ ಹಿಂದೂಗಳು ಪ್ರತಿಪಾದನೆ ಮಾಡ್ತಾನೇ ಬಂದಿದ್ದಾರೆ. ಬ್ರಿಟಿಷರು ಎಂಟ್ರಿ ಆಗ್ತಾರೆ. ಆಮೇಲೆ ಏನೆಲ್ಲ ಆಗುತ್ತೆ ಎಲ್ಲವನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಇವತ್ತು ಕೊಟ್ಟಿರುವಂಥ ಸುದ್ದಿ ಬಹುಸಂಖ್ಯಾತ ಹಿಂದೂಗಳಿಗೆ ಬಹಳ ಖುಷಿ ಕೊಡುವಂಥ ಸುದ್ದಿ. ಯಾಕೆಂದರೆ 3 ದೇವಸ್ಥಾನಗಳನ್ನು ಅವರು ಪ್ರಮುಖವಾಗಿ ಕೇಳಿದ್ದು. 2 ಕಡೆ ಸರ್ವೆಗೆ ಆದೇಶ ನೀಡಲಾಗಿದೆ. ಅಲ್ಲಿ ಕಾಶಿಯಲ್ಲಿ ಸರ್ವೆ ನಡೀತಾ ಇದೆ, ಇಲ್ಲಿ ಸರ್ವೆಗೆ ಆದೇಶ ನೀಡಲಾಗಿದೆ. ರಾಮ ಮಂದಿರ ನಿರ್ಮಾಣವಾಗಿದೆ. ಈಗ ಮಥುರಾ ಸರದಿ. ಬನ್ನಿ ಇದರ ಬಗ್ಗೆ ಮೊದಲಿಗೆ ಒಂದು ರಿಪೋರ್ಟ್ ನೋಡ್ಕೊಂಬರೋಣ. ಪ್ರದೇಶದ ಮಥುರಾದಲ್ಲಿನ ಶಾಹಿ ಈದ್ಗಾ ಮಸೀದಿಯಲ್ಲಿ ಸಮೀಕ್ಷೆ ನಡೆಸಲು ಅಲಹಾಬಾದ್ ಹೈಕೋರ್ಟ್ ಹಸಿರು ನಿಶಾನೆ ತೋರಿಸಿದೆ. 17ನೇ ಶತಮಾನದ ಮಸೀದಿಯಲ್ಲಿ ಕೋರ್ಟ್ ನೇಮಿಸಿದ ಸಮಿತಿ ಮತ್ತು ಅಡ್ವೊಕೇಟ್ ಕಮಿಷನರ್ ನಿಗಾದಲ್ಲಿ ಸರ್ವೆ ನಡೆಸುವಂತೆ ಸೂಚಿಸಲಾಗಿದೆ. ಕಮಿಷನರ್ ಹೆಸರು ಮತ್ತು ಸಮೀಕ್ಷೆಯ ಸ್ವರೂಪ ಹೇಗಿರಬೇಕು ಎಂದು ಸೋಮವಾರದ ವಿಚಾರಣೆ ವೇಳೆ ನಿರ್ಧರಿಸಲಾಗುತ್ತೆ ಎಂದು ಕೋರ್ಟ್ ಹೇಳಿದೆ. ಹೈಕೋರ್ಟ್ has rejected the arguments of Shahi Eidgah Masjid, where they have said that 711 application should be decided first and advocate commission should not be decided. That argument has been rejected. The court has in principle agreed with our demand that advocate commissioner must be issued. Who will be the advocate commissioner, whether it will be a 3-member panel, what will be the timing of advocate commissioner, what will be the modalities, all these things will be decided on 18 December. ಶ್ರೀಕೃಷ್ಣನ ಜನ್ಮಸ್ಥಳದ ಮೇಲೆ ಮಸೀದಿ ನಿರ್ಮಿಸಲಾಗಿದೆ ಎಂದು ಹಿಂದೂ ಸಂಘಟನೆಗಳು ಪ್ರತಿಪಾದಿಸಿದ್ದು ಸಮೀಕ್ಷೆಗೆ ಒತ್ತಾಯಿಸಿವೆ. 2022ರ ಡಿಸೆಂಬರ್ನಲ್ಲೇ ಹಿಂದೂ ಸೇನಾದ ವಿಷ್ಣು ಗುಪ್ತಾ ಮನವಿಯನ್ನು ಸ್ಥಳೀಯ ನ್ಯಾಯಾಲಯ ಒಪ್ಪಿ ಸಮೀಕ್ಷೆಗೆ ಸೂಚಿಸಿತ್ತು. ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿದ ಮುಸ್ಲಿಂ ಸಂಘಟನೆ ಹೈಕೋರ್ಟ್ಗೆ ಮನವಿ ಮಾಡಿತ್ತು. ಇದೀಗ ಹಿಂದೂಗಳಿಗೆ ಹೈಕೋರ್ಟ್ನಲ್ಲೂ ಮೇಲುಗೈಯಾಗಿದೆ.
ಹೈಕೋರ್ಟ್ ಆದೇಶವನ್ನು ಮಾಜಿ ಡಿಸಿಎಂ ಈಶ್ವರಪ್ಪ ಸ್ವಾಗತಿಸಿದ್ದಾರೆ. ಜನವರಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ. ವಿದೇಶದಿಂದ ಬಂದ ಬಾಬರ್ ಎಲ್ಲಿ ಮಸೀದಿ ಕಟ್ಟಿದ್ನೋ ಅಲ್ಲೇ ಕಾನೂನುಬದ್ಧವಾಗಿ ರಾಮ ಮಂದಿರ ಕಟ್ಟಿದ್ದೇವೆ. ಕಾಶಿಯಲ್ಲೂ ಮಸೀದಿ ಇವತ್ತಲ್ಲ ನಾಳೆ ಧ್ವಂಸ ಆಗತ್ತೆ. ಕೃಷ್ಣನ ಜನ್ಮಸ್ಥಳ ಸರ್ವೆ ಆಗಬೇಕು ಅಂತ ಆದೇಶ ಬಂದಿದ್ದು ಸಂತಸ ತಂದಿದೆ ಎಂದು ಈಶ್ವರಪ್ಪ ಹೇಳಿದರು. ಇವತ್ತು ತುಂಬ ಸಂತೋಷ ಸಂಗತಿ ಅಂತಂದರೆ ಮಥುರಾದ ಕೃಷ್ಣ ಜನ್ಮಸ್ಥಾನ ಅಲ್ಲೇನಿದೆ ಅದು ಸರ್ವೆ ಆಗಬೇಕು ಅನ್ನೋದು ಇವತ್ತು ಕೋರ್ಟ್ ಆದೇಶ ಬಂದಿದೆ ಅಂತ ಕೇಳಿ ನಿಜಕ್ಕೂ ಈ ದೇಶದ ಪ್ರಪಂಚದ ಹಿಂದೂಗಳು ತುಂಬ ಸಂತೋಷಪಟ್ಟಿದ್ದಾರೆ. ಯಾಕೆ ನಾನು ಈ ಮೂರನ್ನು ಕೋಟ್ ಮಾಡ್ತಿದ್ದೆ ಅಂದರೆ ಅದು ಅಯೋಧ್ಯೆ ಇರ್ಬೋದು, ಕಾಶಿ ಇರ್ಬೋದು, ಮಥುರಾ ಇರ್ಬೋದು. ಈ ಮೂರೂ ಕೂಡ ಹಿಂದೂಗಳಿಗೆ ಶ್ರದ್ಧಾ ಕೇಂದ್ರಗಳು. ಅಲಹಾಬಾದ್ ಹೈಕೋರ್ಟ್ ಕೂಡ ಸ್ಥಳೀಯ ನ್ಯಾಯಾಲಯದ ತೀರ್ಪನ್ನು ಎತ್ತಿ ಹಿಡಿದು ಸಮೀಕ್ಷೆಗೆ ಅನುಮತಿ ನೀಡಿದೆ. ಆದ್ರಿಂದ ಮುಸ್ಲಿಂ ಅರ್ಜಿದಾರರು ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ನಿರೀಕ್ಷೆ ಇದೆ. ಓಕೆ, ಈ ಥರ ನೋಡಿ, ಇದೇ